ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಪ್ರತಿಭಟನೆ. ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿ ಪ್ರತಿಭಟನೆ. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ಪ್ರತಿಭಟನೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಆಕ್ರೋಶ. ಬಳಿಕ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ ಪ್ರತಿಭಟನಾಕಾರರು. ಅಪ್ಪ ಮಗನ ವಿರುದ್ಧ ಕಿಡಿಕಾರಿದ ಪಂಚಮಸಾಲಿ ಸಮಾಜ. ದೌಲಪ್ಪ ಮನಗುಡಿ, ಚಿಕ್ಕಿ ನ್ಯೂಸ್ ಕನ್ನಡ, ವಿಜಯಪುರ. ಉಚ್ಚಾಟನೆ ಧಿಕ್ಕರಿಸಿ ಇಲ್ಲಿ ಹೋರಾಟ ನಡೀತಾ ಇದೆ. ಸಮಾಜ ಎಲ್ಲ ಹಿಂದೂ ಸಮಾಜಗಳು ಕೂಡಿ ಒಕ್ಕಟ್ಟಾಗಿ ಹೋರಾಟವನ್ನ ಮಾಡಿ ವಿಜಯೇಂದ್ರ ಮತ್ತು ಅಪ್ಪ ಮಕ್ಕಳದು ಏನು ಕುತಂತ್ರ ನಡೆದದ, ಕುತಂತ್ರನ ಬಯಲಿಗೆ ಎಳೆದಿದ್ದಕ್ಕನೇ ಇದು ಪನಿಷ್ಮೆಂಟ್ ಅವ್ರಿಗೆ. ಕುತಂತ್ರ ನಮ್ಮ ಪಕ್ಷದ ನಿಷ್ಠೆ ಇದ್ರ ಪ್ರಕಾರ, ನಿಯಮದ ಪ್ರಕಾರ ಭ್ರಷ್ಟ ರಹಿತರ ಇರಬೇಕು, ಕುಟುಂಬ ರಹಿತ ರಾಜಕಾರಣ ಇರಬೇಕು. ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ಅದಕ್ಕೆ ಅವ್ರ ಮೇಲೆ ಪನಿಷ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಇಡೀ 224 ಮಂದಿ MLA ಎಲ್ಲಾ ವಿಷಯ ಗೊತ್ತದ. ನಮ್ಮ ಪಕ್ಷದ 66 ಮಂದಿಗೂ ಗೊತ್ತದ. ಆದ್ರೆ ಅವರಲ್ಲಿ ಆತ್ಮ ಧೈರ್ಯ ಇಲ್ಲ ಮಾತಾಡ್ಲಕ್ಕ. ಏನ್ ಮಾತಾಡಿದ್ರೆ ಏನ್ ಆಕತ್ತೋ ಏನ್ ಸುದ್ದೋ ಅದೆಲ್ಲ ಬಸವಗೌಡರು ಒಬ್ಬ ಮಾತಾಡೋರು, ಅವ್ರಿಗೆ ಧೈರ್ಯ ಐತಿ ಅಂತ ಹೇಳಿ ಎಲ್ಲರೂ ಒಳಗೆ ಬಿಡುತ್ತಾರೆ. ಅದು ಇದು ಎಷ್ಟು ದಿವಸ ಹೋಗೋದು ಹೀಗೆ? 2 ವರ್ಷ ಆಯ್ತು ಇದೇ ನಡೆದ. ಮ್ಯಾಗಿನ ಅವರು ಕೊಂಡು ಮುಚ್ಚಿಕೊತಾರ, ಗೊತ್ತಾಗೋದಿಲ್ಲ ಈ ವಿಷಯ ಎಲ್ಲ. ಎದ್ರ ಸರಿಯಾಗಿ ಹೋರಾಟ? ಭ್ರಷ್ಟರ ಕೈಯಾಗ ಅಧಿಕಾರ ಕೊಡಬೇಡ್ರಿ. ಭ್ರಷ್ಟರ ಅವ್ರ ಅಪ್ಪ ಮಕ್ಕಳನ್ನ ಸಂಬಂಧಿಕರನ್ನ ಎಲ್ಲ ಇನ್ವಾಲ್ವ್ ಮಾಡಿ ಉಳಿದ ಕಾರ್ಯಕರ್ತರಿಗೆ ಅವಕಾಶ ಕೊಡ್ರಿ, ನಿಷ್ಠೆಯಿಂದ ಕೆಲಸ ಮಾಡ್ಲಕ್ಕ ಅವಕಾಶ ಕೊಡ್ರಿ ಅಂತ ಕೇಳಿದ್ದು ತಪ್ಪ. ಏನ್ ಬೇಕಾದ್ದು ದಿವಾಳಿ ಮಾಡ್ಯಾರ, ಎಲ್ಲರಿಗೂ ಗೊತ್ತಿದ್ದದ, ಅಂಕಿ ಸಂಖ್ಯೆ ಗೊತ್ತಿದ್ದದ. ಇವನ್ ಎಂತ ಸಾಯಿ ಹೆಣ್ದಂದು ಬಾಯ ದುಡ್ಡು ಸಹಿತ ತಿಂದಾರ. ಇವೆಲ್ಲ ಗೊತ್ತಿದ್ರು ಸಹಿತ ಹೇಳಕ್ಕೆ ಯಾರಿಗೂ ಆಗಿಲ್ಲ. ಅದನ್ನು ಇವರು ಒಬ್ಬರು ಧೈರ್ಯವಾಗಿ ಹೇಳಿದ್ದು ತಪ್ಪ. ಅದಕ್ಕೆ ಈ ಕಾರಣದಿಂದ ಈಗ ರಾಜ್ಯದ ತುಂಬಾ ಇಡೀ ರಾಜ್ಯನೇ ಹೊತ್ತು ಉರಿಲಕತ್ತದ. ಇದನ್ನ ಇಮಿಡಿಯೇಟ್ ಈಗಿಂದಿಗೆ ಇವ್ರು ತೋರ್ತಾ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ವಾಪಸ್ ತಕೊಳ್ಳೋದೇ ಇದ್ರೆ ನಾಳೆ ಇದಕ್ಕೆ ತೆಗೆದುಕೋಬೇಕಂತ ದಿನಕ್ಕೆ ದಿನ 2-3 ದಿವಸ ಯಾವ ಗುರಿ ಮುಟ್ಟಬೇಕು ಅಲ್ಲಿ ಮುಟ್ಬೇಕು. ಏನ್ ಮಾಡುದು ಅದು ಎಲ್ಲ ನಾವು ಸಂಘಟನೆ ಕೂತು ಚರ್ಚೆ ಮಾಡಿ ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದು ನಮ್ಮ ಹಿರಿಯರು ಅದಾರ, ಸಂಘಟಕರು ಅದಾರ, ಎಲ್ಲ ಅವ್ರ ಜೊತೆಗೆ ಹೋರಾಟ ಮಾಡಿದವರು ಅದಾರ. ಎಲ್ಲ ಕೂತು 1-2 ದಿವಸದೊಳಗೆ ಅದ್ರ ಬಗ್ಗೆ ನಾವು ಎಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡ್ತೀವಿ, ಹೇಳ್ತೀವಿ. ಇವತ್ತಾಗಿ ಹೋರಾಟ ಮಾಡಿ ಕೇಂದ್ರಕ್ಕೆ ಎಚ್ಚರಿಕೆ ಕೊಡುವು. ಇದು ವಾಪಸ್ ಮಾಡದೇ ಇದ್ರೆ ಅನಾಹುತ ಆಗ್ತದ, ಪಕ್ಷ ಸರ್ವನಾಶ ಆಗ್ತದ. ಪಕ್ಷಕ್ಕೆ 66 ಬಂದದ್ದು ಹೋಗಿ 6ಕ್ಕೆ ಬರ್ತದ, 6 ಸಹಿತ ಬರೋದು ಕೇಳಿದೆ ಎಲ್ಲ. ಈ ನಮ್ಮನೆ ಇಷ್ಟೆಲ್ಲ ಐತಿ. ಅದಕ್ಕೆ ಅಪ್ಪ ಮಕ್ಕಳದ ಆಟ ನಿಲ್ಲಬೇಕು. ಓಡ್ತಿರ್ಲಿ ಇಡೀ ರಾಜ್ಯದೊಳಗೆ ಏನ್ ಅಪರಾಧ ಬಿಟ್ರೆ ಮತ್ತೇನದ? ಅದು ಬಿಟ್ರೆ ಏನದ? ಅಪ್ಪ ಮಕ್ಕಳು ಎಲ್ಲ ಹೋಗಿ ಕರಪ್ಟ್ ರೊಕ್ಕ ತಿಂದಾರ ಕುಂತಾರ. ನೂರಕ್ಕೆ ನೂರು ಅಡ್ಜಸ್ಟ್ಮೆಂಟ್ ಆಗ್ಲಾರ್ದಕ್ಕೆ ಇದೆಲ್ಲ ಇವರು ಅಡ್ಜಸ್ಟ್ಮೆಂಟ್ ಹಾಕೊಂಡು ಹೋಗಿದ್ರಂದ್ರೆ ಇವರು ಒಂದು ಅಧಿಕಾರದಾಗ ಇರ್ತಿದ್ದು. ಅಡ್ಜಸ್ಟ್ಮೆಂಟ್ ಆಗ್ಲಾರ್ದಕ್ಕೆ ಇದೆಲ್ಲ. MS ರುದ್ರಗೌಡರು, ಮಾಜಿ ದ್ರಾಕ್ಷಿ ಮಂಡಳಿ ಅಧ್ಯಕ್ಷರು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.